ಅತ್ಯಾಚಾರ ಕೇಸ್ನಲ್ಲಿ ದೋಷಿಯಾಗಿರೋ ಪ್ರಜ್ವಲ್ ರೇವಣ್ಣಗೆ ಕಠಿಣ ಕಾರಾಗೃಹ ಶಿಕ್ಷೆ ಆರಂಭವಾಗಿದೆ. ಶ್ರೀಮಂತಿಕೆಯಲ್ಲೇ ಬೆಳೆದ ಪ್ರಜ್ವಲ್ ಈಗ ಜೈಲಿನಲ್ಲಿ ದಿನಕ್ಕೆ 8 ಗಂಟೆ ಕೂಲಿ ಕಾರ್ಮಿಕನಾಗಿ ಕೆಲಸ ಮಾಡಬೇಕು. ಇನ್ನು ಕಾರಾಗೃಹದ ಕಠಿಣ ನಿಯಮಗಳು ಪ್ರಜ್ವಲ್ನನ್ನ ಕಂಗೆಡಿಸಿವೆ. ಪಾರ್ಲಿಮೆಂಟ್ ಟು ಪರಪ್ಪನ ಅಗ್ರಹಾರ. ಸಂಸತ್ ಬಿಳಿಬಟ್ಟೆ ಹೋಯ್ತು, ಸೆರೆವಾಸದ ಬಿಳಿಬಟ್ಟೆ ಬಂತು. ದೊಡ್ಡ ರಾಜಕೀಯ ಕುಟುಂಬ, ಕಿರಿಯ ವಯಸ್ಸಿಗೆ ಸಂಸದನ ಸ್ಥಾನ, ಅಧಿಕಾರ, ಶ್ರೀಮಂತಿಕೆ ಎಲ್ಲವೂ ಇದ್ದ ಪ್ರಜ್ವಲ್ ಮಾಡಬಾರದನ್ನ ಮಾಡಿದ್ದಕ್ಕೆ ಈಗ ಸೇರಬಾರದ ಜಾಗ ಸೇರಿದ್ದಾನೆ. ಅತ್ಯಾಚಾರ ಕೇಸ್ನಲ್ಲಿ ದೋಷಿ ಅಂತ ಕೋರ್ಟ್ ತೀರ್ಪು ನೀಡಿದ ಬೆನ್ನಲ್ಲೇ ಜೈಲಲ್ಲಿ ಪ್ರಜ್ವಲ್ ದಿನಚರಿ ಬದಲಾಗಿದೆ. ಇಷ್ಟು ದಿನಗಳ ಕಾಲ ವಿಚಾರಣಾಧೀನ ಕೊಠಡಿಯಲ್ಲಿದ್ದ ಪ್ರಜ್ವಲ್ನನ್ನ ಈಗ ಸಜಾಬಂದಿ ಬ್ಯಾರಕ್ಗೆ ಶಿಫ್ಟ್ ಮಾಡಲಾಗಿದೆ. ಹಾಗೆ ಖೈದಿಗಳು ಧರಿಸುವ ಬಿಳಿ ಬಟ್ಟೆ ನೀಡಲಾಗಿದ್ದು, ಪರಪ್ಪನ ಅಗ್ರಹಾರದಲ್ಲಿ ಪ್ರಜ್ವಲ್ ಈಗ ಖೈದಿ ನಂಬರ್ 15528. ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣಗೆ ಕಠಿಣ ಕಾರಾಗೃಹ ಶಿಕ್ಷೆ ಆರಂಭ ಆಗಿದೆ. ಉಳಿದ ಖೈದಿಗಳಂತೆ ಪ್ರಜ್ವಲ್ ಕೂಡ ಇನ್ಮೇಲೆ ಜೈಲಿನ ಎಲ್ಲ ಕಠಿಣ ನಿಯಮಗಳನ್ನ ಪಾಲಿಸಬೇಕಾಗತ್ತೆ. ಅಷ್ಟೇ ಅಲ್ಲ, ಜೈಲಲ್ಲಿ ಪ್ರತಿನಿತ್ಯ ಯಾವುದಾದರೊಂದು ಕೆಲಸದಲ್ಲಿ ತೊಡಗಿಸಿಕೊಳ್ಬೇಕಾಗತ್ತೆ. ಅದಕ್ಕೆ ಇಂತಿಷ್ಟು ಅಂತ ಸಂಬಳವನ್ನ ನೀಡಲಾಗುತ್ತೆ. ಪ್ರಜ್ವಲ್ ರೇವಣ್ಣ ಜೈಲಲ್ಲಿ ಪ್ರತಿದಿನ 8 ಗಂಟೆ ಕೆಲಸ ಮಾಡಬೇಕಿದ್ದು, ತಿಂಗಳಿಗೆ 540 ರೂಪಾಯಿ ಸಂಬಳ ನೀಡಲಾಗುತ್ತೆ. ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣಗೆ ಸಹಾಯಕನಾಗಿ ಕೆಲಸ ಮಾಡುವಂತೆ ಸೂಚನೆ ನೀಡಲಾಗಿದೆ. ಜೈಲಿನ ಬೇಕರಿ, ಟೈಲರಿಂಗ್ ವಿಭಾಗದಲ್ಲಿ ಸಹಾಯಕನಾಗಿ ಕೆಲಸ ಮಾಡುವಂತೆ ತಿಳಿಸಲಾಗಿದೆ. ವಾರಕ್ಕೆ 2 ಫೋನ್ ಮಾಡಲು ಪ್ರಜ್ವಲ್ ರೇವಣ್ಣಗೆ ಅವಕಾಶ ನೀಡಲಾಗಿದ್ದು, 10 ನಿಮಿಷ ಸಂಭಾಷಣೆ ನಡೆಸಬಹುದು. ವಾರಕ್ಕೆ ಒಮ್ಮೆ ಕುಟುಂಬಸ್ಥರ ಭೇಟಿಗೂ ಅವಕಾಶ ಇರಲಿದೆ. ಇದೇ ಪ್ರಜ್ವಲ್ ಸಂಸದನಾಗಿದ್ದಾಗ 1.2 ಲಕ್ಷ ರೂಪಾಯಿ ಸಂಬಳ, ಹಾಗೆ ಲಕ್ಷಾಂತರ ರೂಪಾಯಿ ಭತ್ಯೆ ಪಡಿತಾ ಇದ್ದ. ಪ್ರಜ್ವಲ್ ಜೈಲು ಪಾಳು ಬಿದ್ದ ಹಾಸನದ ಸಂಸದರ ನಿವಾಸ. ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ಜೈಲು ಪಾಲಾಗಿದ್ದು, ಹಾಸನದ ಸಂಸದರ ನಿವಾಸ ಕಳೆದ 14 ತಿಂಗಳಿನಿಂದ ಪಾಳು ಬಿದ್ದಿದೆ. ಸಂಸದರ ನಿವಾಸದಲ್ಲೂ ಪ್ರಜ್ವಲ್ ಅತ್ಯಾಚಾರವೆಸಗಿದ ಆರೋಪದ ಹಿನ್ನೆಲೆ ಎಸ್ಐಟಿ ಸರ್ಕಾರಿ ಬಂಗಲೆಯಲ್ಲಿ ಮಹಜರ್ ನಡೆಸಿ ಸೀಸ್ ಮಾಡಿದೆ. ಹೀಗಾಗಿ ಬಂಗಲೆ ಸುತ್ತಮುತ್ತ ಗಿಡಗಂಟಿಗಳು ಬೆಳೆದು ಪಾಳು ಬಿದ್ದ ಸ್ಥಿತಿ ತಲುಪಿದೆ. ಪ್ರಜ್ವಲ್ ರೇವಣ್ಣ ವಾಸ ಇದ್ದಂಥ, ಜೊತೆಗೆ ರಾಜಕೀಯ ಚಟುವಟಿಕೆ ನಡೆಸುತ್ತಿದ್ದಂತಹ ಸಂಸದರ ನಿವಾಸದ ಚಿತ್ರಣ ಈಗ ಹೇಗಿದೆ ಅನ್ನೋದನ್ನು ವಿವರಿಸ್ತೇವೆ. ನೀವಿಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು. ಪ್ರಜ್ವಲ್ ರೇವಣ್ಣ ಸಂಸದರಾಗಿದ್ದಂಥ ಸಂದರ್ಭದಲ್ಲಿ ರಾಜಕೀಯ ಚಟುವಟಿಕೆಗಳು ಇಲ್ಲಿ ನಡೀತಾ ಇತ್ತು. ಅದಾದ ನಂತರದಲ್ಲಿ ಅತ್ಯಾಚಾರ ಆರೋಪ ಪ್ರಜ್ವಲ್ ರೇವಣ್ಣ ಮೇಲೆ ಕೇಳಿಬರುತ್ತೆ. ನಂತರದಲ್ಲಿ ಅತ್ಯಾಚಾರ ಆರೋಪಕ್ಕೆ ಒಳಗಾದಂತಹ ಪ್ರಜ್ವಲ್ ರೇವಣ್ಣವ್ರನ್ನ ಸ್ಥಳಕ್ಕೆ ಕರೆಸಿ ಮಹಜರ್ ಸಹ ನಡೆಸ್ತಾರೆ. ಪಾಳು ಬಿದ್ದ ಬಂಗಲೆಯಾಗಿದೆ ಸಂಸದರ ಕೊಟ್ಟಿದ್ದಂತಹ ನಿವಾಸ. ಆಳುದ್ದ ಬೆಳೆದಿವೆ ಗಿಡ ಗಂಟೆಗಳು. ಜನಪ್ರತಿನಿಧಿ ಕೋರ್ಟ್ ತೀರ್ಪು ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಪ್ರಜ್ವಲ್ ಚಿಂತಿಸುತ್ತಿದ್ದಾನೆ. ಆದರೆ ಕಡಿಮೆ ಶಿಕ್ಷೆ ವಿಧಿಸಬಹುದೆಂದು ಪ್ರಜ್ವಲ್ ನಿರೀಕ್ಷಿಸಿದ್ದ. ಆದರೆ ಜೀವಾವಧಿ ಶಿಕ್ಷೆ ಪ್ರಜ್ವಲ್ನನ್ನ ಕಂಗೆಡಿಸಿದೆ. ಹೀಗಾಗಿ ಪ್ರಜ್ವಲ್ ಜೈಲಲ್ಲಿ ಯಾರೊಂದಿಗೂ ಹೆಚ್ಚು ಮಾತನಾಡದೆ ಮಂಕಾಗಿದ್ದಾನೆ. ಬ್ಯೂರೋ ರಿಪೋರ್ಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.